ಕಥೆಯು ಶುರುವಾಗೋದು ತಾರಾ ಎಂಬ ಹಳ್ಳಿಯಿಂದ. ಇಲ್ಲಿ ಸುಮಾರು 20 ವರ್ಷಗಳಿಂದ ಮಳೆ ಆಗಿರಲ್ಲ. ಇದರಿಂದ ಹಳ್ಳಿ ಜನರು ತುಂಬಾ ಬೇಜಾರಲ್ಲಿರ್ತಾರೆ. ಬೋರ್ವೆಲ್ ಸ್ವಲ್ಪ ನೀರು ಕೂಡ ಬರಲ್ಲ. ಕೆರೆಗಳು ಒಣಗಿರತ್ವೆ. ಬಾವಿಲಿ ಸ್ವಲ್ಪನೇ ನೀರಿರತ್ತೆ. ಹಳ್ಳಿ ಜನರು ಆ ಬಾವಿಯಿಂದ ನೀರ್ ಸೇದ್ತಾ ಇರ್ತಾರೆ. ಇದನ್ನ ನೋಡ್ತಾ ಇದ್ರೆ ಈ ಬಾವಿ ನೀರು ಇನ್ನೊಂದ್ 5 ದಿನದಲ್ಲಿ ಖಾಲಿ ಆಗತ್ತೆ ಅಂತ ಅನ್ಸುತ್ತೆ. ಆಮೇಲೆ ನಾವು ದಾಹದಿಂದ ಸಾಯ್ಬೇಕಾಗತ್ತೆ. ಯಾರು ಕೂಡ ನೀರನ್ನ ವೇಸ್ಟ್ ಮಾಡಬೇಡಿ. ಅಣ್ಣ, ನೀರಿದ್ರೆ ತಾನೇ ನಾವು ನೀರನ್ನ ಖರ್ಚು ಮಾಡೋದು. ಈಗ ನಮ್ಗೆ ಆಲ್ಗೂ ಕೂಡ ನೀರ್ ಮಿಕ್ಸ್ ಮಾಡೋದಕ್ಕೆ ನೀರೇ ಇಲ್ಲ. ನಾಳೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ನಾವೊಂದು ಸಂಘ ಕಟ್ಟಬೇಕು. ಏನಾದ್ರೂ ದಾರಿ ಹುಡ್ಕೋಣ. ತಾರಾ ಹಳ್ಳಿಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಕೆಲವು ಜನರು ಪೀಪಲ್ ಮರದ ಕೆಳಗೆ ಕೂತಿರ್ತಾರೆ ಮತ್ತೆ ವಿಚಾರಗಳನ್ನ ವಿಮರ್ಶೆ ಮಾಡ್ತಿರ್ತಾರೆ. ನಮ್ಮ ಹಳ್ಳಿಲಿ ಕಳೆದ 20 ವರ್ಷದಿಂದ ಸರಿಯಾಗಿ ಮಳೆನೇ ಆಗಿಲ್ಲ. ಆ ಕಾರಣದಿಂದಾಗಿ ವ್ಯವಸಾಯನೂ ಕೂಡ ಮಾಡಕ್ಕಾಗ್ತಿಲ್ಲ. ಅದರಿಂದಾಗಿ ಹಳ್ಳಿಲಿರೋರಿಗೆಲ್ಲರಿಗೂ ಕೂಡ ಕಷ್ಟ ಆಗ್ತಿದೆ. ಅಪ್ಪ ಸರಿಯಾಗಿ ಹೇಳ್ತಿದ್ದಾರೆ. ನಿನ್ನೆ ಪಾರಿವಾಳ ಅದ್ರ ಊಟನ ಕೊಟ್ಬಿಟ್ಟು ಹೋಯ್ತು. ಏನ್ ಹೇಳ್ತು ಅಂದ್ರೆ ಇದನ್ ತಿನ್ನು ಅಂತು. ನಮ್ ಪರಿಸ್ಥಿತಿ ಅಂತೂ ಈಗ ಕೆಟ್ಟದಾಗಿದೆ. ಈಗ ನೀರು ಕೂಡ ಕಮ್ಮಿ ಆಗ್ತಾ ಹೋಗ್ತಿದೆ. ಅದಕ್ಕೆ ಯಾವಾಗ್ಲೂ ನನ್ ಜೇಬಲ್ಲಿ ಸಮೋಸ ಇರುತ್ತೆ. ಸಮೋಸದಿಂದ ನಿನ್ನ ದಾಹ ಹೇಗ್ ತೀರುತ್ತೆ ಹೇಳು? ಸಮೋಸನ ಜೇಬಿಂದ ತೆಗ್ದೋದನ್ನ ನೋಡ್ತಾ ಇದ್ರೆ ಬಾಯಲ್ಲಿ ನೀರ್ ಬರುತ್ತೆ. ಅದನ್ನ ಕುಡ್ಕೊಂಡ್ಬಿಡ್ತೀನಿ. ನಾವೆಲ್ಲರೂ ಸೇರ್ಕೊಂಡು ತಿಳ್ಕೋಬೇಕು ಯಾಕೆ ನಮ್ಮ ಹಳ್ಳಿಯಲ್ಲಿ ಮಳೆ ಆಗ್ತಿಲ್ಲ ಅಂತ. ಹಳ್ಳಿಯ ಜನರು ಮತ್ತು ಪ್ರಧಾನ ಕಾರ್ಯದರ್ಶಿಗಳ ನಡುವೆ ವಿಚಾರ ವಿಮರ್ಶೆ ನಡೀತಾ ಇರುತ್ತೆ. ಆಗೊಬ್ರು ವಯಸ್ಸಾದ ಹೆಂಗಸು ಅಲ್ಲಿಗೆ ಬರ್ತಾರೆ. ನಾನ್ ಅನ್ಕೊಂಡಿದ್ದೀನಿ ಹಳ್ಳಿಯ ಎಲ್ಲ ಜನರು ಇಲ್ಲಿ ಬಂದಿದ್ದೀರಾ ಅಂತ. ಆದ್ರೆ ಈ ಮುದ್ಕಿ ಯಾಕೆ ಬಂದಿಲ್ಲ? ನನಗನ್ನಿಸ್ತಿದೆ ಈ ಮುದ್ಕಿಯಿಂದನೇ ನಮ್ಮೂರ್ಗೆ ಮಳೆ ಬರ್ತಿಲ್ಲ ಅಂತ ಅನ್ನಿಸ್ತಿದೆ. ಯಾಕೆ? ನಿನಗೆ ಯಾಕೆ ಆಗನಿಸ್ತಿದೆ? ಯಾಕಂದ್ರೆ ಅವಳು ಪ್ರತಿ ರಾತ್ರಿ ಕಾಡಿನ ಕಡೆ ಹೋಗ್ತಾಳೆ. ಗಂಟೆ ಕೂತ್ಕೊಂಡು ಯಾರ ಜೊತೆನೋ ಮಾತಾಡ್ತಿರ್ತಾಳೆ. ನಾನು ನನ್ ಕಿವಿಯಾರೆ ಕೇಳಿಸ್ಕೊಂಡಿದ್ದೀನಿ. ನನಗನ್ಸುತ್ತೆ ಇವಳು ಮಾಟ ಮಂತ್ರ ಮಾಡ್ತಿರ್ಬೋದು ಅಂತ. ನಾನ್ ಕರೆದ್ರೂ ಕೂಡ ಅದಕ್ಕೆ ಇವಳು ಬಂದಿಲ್ಲ ಅಂತ ನನ್ಗನ್ಸುತ್ತೆ. ಈ ಮುದ್ಕಿ ಮೇಲೆ ಒಂದು ಕಣ್ಣಿಟ್ಟಿರಿ. ಇವತ್ ರಾತ್ರಿನೂ ಕೂಡ ಅವಳು ಕಾಡಿನ ಕಡೆ ಹೋದ್ರೆ ನನಗ್ ಹೇಳಿ. ಅವಳನ್ನ ಈ ಊರಿಂದ ಓಡಿಸ್ಬಿಡೋಣ. ಆ ಅಜ್ಜಿನ ಹಳ್ಳಿಯಿಂದ ಹೊರಗಾಕೋ ವಿಷಯನ್ ಕೇಳಿ ರವಿ ತುಂಬಾ ಬೇಜಾರ್ ಮಾಡ್ಕೊಳ್ತಾನೆ. ಅವನು ಆ ಅಜ್ಜಿ ಕಾಡಿಗೆ ಹೋಗಿ ಏನ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋಕೆ ಸ್ನೇಹಿತರ ಜೊತೆಗೆ ಹೋಗೋಣ ಅಂತ ನಿರ್ಧಾರ ಮಾಡ್ತಾನೆ. ರಾತ್ರಿಯ ಸಮಯ ಆಗಿತ್ತು. ಹಳ್ಳಿಯ ಜನರು ಅಜ್ಜಿಯ ಮನೆ ಹತ್ರ ಅಲ್ಲಲ್ಲಿ ಅವತ್ತಿಟ್ಕೊಂಡಿರ್ತಾರೆ. ಆ ಅಜ್ಜಿ ಯಾವಾಗ ಕಾಡಿಗೆ ಹೋಗ್ತಾರೆ ಅಂತ ಕಾಯ್ಕೊಂಡು ನಿಂತಿರ್ತಾರೆ. ರವಿ ಕೂಡ ಅಜ್ಜಿ ಮನೆ ಹತ್ರನೇ ಅಜ್ಜಿಗೋಸ್ಕರ ಅವತ್ತಿಟ್ಕೊಂಡಿರ್ತಾನೆ. ಸ್ವಲ್ಪ ಸಮಯದ ನಂತರ ಆ ಅಜ್ಜಿ ಮನೆಯಿಂದ ಹೊರಗೆ ಹೋಗೋದನ್ನ ರವಿ ನೋಡ್ತಾನೆ. ಅವನ ಅಜ್ಜಿ ಹಿಂದೆನೆ ಹೋಗೋಕ್ ಶುರು ಮಾಡ್ತಾನೆ. ಆ ಅಜ್ಜಿ ಕಾಡಿಗೆ ಬರ್ತಾ ಇದ್ದಂಗೆ ಅವ್ರನ್ನ ನೋಡಿದ ತಕ್ಷಣ ಚಿಕ್ಕ ಚಿಕ್ಕ ಪ್ರಾಣಿಗಳು, ಅಳಿಲು, ಮೊಲ, ಪಕ್ಷಿ ಎಲ್ಲವೂ ಅಜ್ಜಿ ಹತ್ರ ಬರಕ್ ಶುರುವಾಗತ್ವೆ. ಎಲ್ಲ ಚಿಕ್ಕ ಚಿಕ್ಕ ಪ್ರಾಣಿ ಪಕ್ಷಿಗಳು ಎಲ್ಲವೂ ಇವ್ರ ಹತ್ರ ಹೇಗ್ ಬರ್ತಿದೆ? ಆ ಅಜ್ಜಿ ಎಲ್ಲಾ ಪ್ರಾಣಿಗಳಿಗೂ ಊಟನ ಕೊಡ್ತಾರೆ, ನೀರ್ ಕುಡಿಸ್ತಾರೆ. ಎಲ್ಲಾ ಪ್ರಾಣಿಗಳು ಖುಷಿಯಾಗಿ ಅಲ್ಲಿಂದ ಹೊರಟೋಗತ್ವೆ. ಆಗ ಅಜ್ಜಿ ಮರದ ಜೊತೆ ಮಾತಾಡಕ್ ಶುರು ಮಾಡ್ತಾರೆ. ಎಲ್ಲಾ ಕಡೆನೂ ನೀರ್ ಹಾಕಕ್ ಶುರು ಮಾಡ್ತಾರೆ. ಇದನ್ನ ನೋಡಿದ ತಕ್ಷಣ ರವಿ ಅಜ್ಜಿ ಹತ್ರ ಬರ್ತಾನೆ. ಅಜ್ಜಿ, ನೀವಿದೇನ್ ಮಾಡ್ತಾ ಇದ್ದೀರಾ? ಈ ಹಳ್ಳಿ ಜನರು 20 ವರ್ಷದಿಂದ ಈ ಕಾಡಿಗೆ ಏನ್ ಮಾಡ್ಲಿಲ್ವೋ ಅದನ್ ಮಾಡ್ತಿದ್ದೀನಿ. ಪ್ರಕೃತಿಯ ಸೇವೆ. ಇಷ್ಟೊತ್ತಲ್ಲಿ ಯಾಕೆ ಮಾಡ್ತಿದ್ದೀರಾ? ಬೆಳಗ್ಗೆ ಹೊತ್ತು ಹಳ್ಳಿ ಜನರು ನನಗೆ ಮರಕ್ಕೆ ನೀರ್ ಹಾಕಕ್ಕೆ ಬಿಡೋದಿಲ್ಲ. ಅವ್ರು ಅನ್ಕೊಂಡಿದ್ದಾರೆ ನಮ್ಗೆ ನೀರಿನ ಅಭಾವ ಇದೆ ಅಂತ. ಇವರ ಯೋಚನೆಯಿಂದ ಕಾಡಲ್ಲಿದ್ದ ಎಲ್ಲಾ ಮರಗಳು ಒಣಗೋಗ್ತಾ ಇವೆ. ನನ್ನಿಂದಲೇ ಈ ಕಾಡಲ್ಲಿ ಸ್ವಲ್ಪ ಮರಗಳಿಗೆ ಜೀವ ಇದೆ. ಅಜ್ಜಿ, ನೀವು ತುಂಬಾ ಒಳ್ಳೆಯವರು. ಊರಲ್ಲಂತೂ ನೀರೆಲ್ಲ ಖಾಲಿ ಆಗ್ತಾ ಇದೆ. ಇನ್ನು ನೀರು ಸಿಗೋಲ್ಲ ಅನ್ಸುತ್ತೆ. ನೀವಿಲ್ಲ ಅಂತ ಅಂದಿದ್ರೆ ಈ ಮರಕ್ಕೆ ಯಾರು ಕೂಡ ನೀರ್ ಹಾಕ್ತಾನೆ ಇರ್ಲಿಲ್ಲ. ಆಗ ಆಕ್ಸಿಜನ್ ಕೂಡ ಕಮ್ಮಿ ಆಗ್ತಿತ್ತು. ಹೌದು ಮಗು, ಮೊದ್ಲು ಹಳ್ಳಿ ಹಚ್ಚ ಹಸಿರಾಗಿತ್ತು. ಆದ್ರೆ ಈ ಹಳ್ಳಿ ಜನ ಪ್ರಕೃತಿಯನ್ನು ಯಾವತ್ತೂ ಪ್ರೀತಿಸ್ಲೇ ಇಲ್ಲ, ಮರಗಳು ಬೆಳೆಸ್ಲಿಲ್ಲ. ಇದ್ರಿಂದಾನೇ ಹಳ್ಳಿಲಿ ಮಳೆ ಬರೋದು ನಿಂತೋಗಿದೆ. ಆ ಅಜ್ಜಿನ ನೋಡಿ ರವಿ ಕೂಡ ಮರಗಳಿಗೆ ನೀರನ್ನು ಹಾಕಕ್ ಶುರು ಮಾಡ್ತಾನೆ. ಅದಕ್ಕೆ ನೀರ್ ಹಾಕ್ತಾನೆ. ಮತ್ತೆ ಅವರಿಬ್ರು ಮನೆಗೆ ವಾಪಸ್ ಬರ್ತಾರೆ. ಹಳ್ಳಿಯ ಪ್ರಧಾನರು ಅಜ್ಜಿ ಬಗ್ಗೆ ಮಾತಾಡೋಕೆ ಪಂಚಾಯತಿ ಕರೆಸಿರ್ತಾರೆ. ಹಳ್ಳಿ ಜನರೇ, ಈ ಮುದ್ಕಿ ಮೇಲೆ ಇದ್ದಂತ ಅನುಮಾನ ನಮ್ಗೆ ಕ್ಲಿಯರ್ ಆಗಿದೆ. ನನ್ನ ಕಡೆಯವರು ಈ ಮುದ್ಕಿಯನ್ನ ರಾತ್ರಿ ಹಿಂಬಾಲಿಸಿದ್ದಾರೆ. ಮತ್ತೆ ಅವರು ಗಮನಿಸಿದ್ದಾರೆ ಈ ಮುದ್ಕಿ ಕಾಡ್ಗೆ ಹೋಗಿದ್ಲು. ಹೌದು ಯಜಮಾನ್ರೆ, ಈ ಮುದ್ಕಿ ಈ ಹಳ್ಳಿ ಮೇಲೆ ಮಾಟ ಮಂತ್ರ ಮಾಡ್ತಿದ್ದಾಳೆ.
ಹಾ, ಈ ಮುತ್ಕಿ ಈ ಊರಿಗೆ ಬಂದು ಸುಮಾರು 20 ವರ್ಷ ಆಗಿದೆ. ಅವಾಗಿಂದ ಈ ಊರಿಗೆ ಮಳೆನೇ ಬಂದಿಲ್ಲ. ಇದಕ್ಕೆಲ್ಲ ಕಾರಣ ಈ ಮುತ್ಕಿನೇ ಅಂತ ನನಗೆ ಅನುಮಾನ. ಹಳ್ಳಿ ಜನರೇ, ನೀವಿದಕ್ಕೆಲ್ಲ ಏನ್ ಹೇಳ್ತೀರಾ? ಈ ಮುತ್ಕಿನ ಊರಿಂದ ಓಡಿಸೋದಾ? ಆಗ ಪ್ರಧಾನರ ಮಗ ರವಿ ಎದ್ದು ನಿಂತ್ಕೊಳ್ತಾನೆ. ಅಪ್ಪ, ಅಜ್ಜಿನ ನೀವು ಈ ಕಾರಣಕ್ಕೆ ಊರಿಂದ ಆಚೆ ಓಡಿಸ್ತೀರಾ ಅಂದ್ರೆ ಅದು ಅವರು ರಾತ್ರಿ ಕಾಡ್ಗೆ ಹೋದ್ರು ಅಂತ. ಹಾಗಾದ್ರೆ ನನ್ನನ್ನು ಕೂಡ ಊರಿಂದ ಓಡಿಸಿ. ಯಾಕಪ್ಪ? ಯಾಕಂದ್ರೆ ನಾನು ಕೂಡ ಅಜ್ಜಿ ಜೊತೆಗೆ ಕಾಡ್ಗೆ ಹೋಗಿದ್ದೆ. ನೀನ್ ಯಾಕೆ ಹೋಗಿದ್ದೆ? ಯಾಕೆ ಅಂದ್ರೆ ಅಜ್ಜಿ ಕಾಡ್ಗೆ ಹೋಗೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಅಪ್ಪ. ಅಲ್ಲಿ ಹೋಗಿ ನನ್ ಕಣ್ಣಾರೆ ನೋಡ್ದೆ. ಅಜ್ಜಿ ಅಲ್ಲಿ ಹೋಗ್ಬಿಟ್ಟು ನೇಚರ್ಗೆ ಸೇವೆ ಮಾಡ್ತಾರೆ ಗೊತ್ತಾ. ತಾನು ನೀರ್ ಕುಡಿದೇನೆ ಗಿಡ ಮರಗಳಿಗೆ ನೀರ್ ಹಾಕ್ತಾರೆ ಗೊತ್ತಾ ನಿಮ್ಗೆ. ಅವರು ನಿನ್ನ ನೋಡಿ ನಾಟಕ ಮಾಡ್ತಿರ್ಬೇಕು ಅನ್ಸುತ್ತೆ ಕಣೋ ಪುಟ್ಟ. ಅವ್ರು ಹೋಗಿದ್ ಕೆಲ್ಸ ಬೇರೆ ಅನ್ಸುತ್ತೆ, ನೀನ್ ನೋಡಿಲ್ಲ ಸರಿಯಾಗೆ. ತುಂಬಾನೇ ಬುದ್ಧಿವಂತೆ ಈ ಮುತ್ಕಿ. ಹಳ್ಳಿ ಜನರ ಒತ್ತಾಯದಿಂದ ನಾನ್ ನಿನ್ಗೊಂದು ತೀರ್ಪನ್ನ ಕೊಡ್ತಾ ಇದ್ದೀನಿ. ಈ ಮುತ್ಕಿ ಈ ಊರನ್ನ ಬಿಟ್ಟು ಹೋಗ್ಬೇಕು ನಾಳೆ. ಪ್ರಧಾನರ ನಿರ್ಧಾರ ಕೇಳಿ ಆ ಅಜ್ಜಿ ಏನು ಮಾತಾಡೋದಿಲ್ಲ. ಆ ಅಜ್ಜಿ ಕಣ್ಣಲ್ಲಿ ನೀರು ಬರುತ್ತೆ. ಎಲ್ಲ ಜನರು ಅಲ್ಲಿಂದ ಹೊರಟು ಹೋಗ್ತಾರೆ. ಹಳ್ಳಿಯ 2 ಜನರು ಆ ಬಾವಿಲಿ ನೀರ್ ಸೇದ್ತಾ ಇದ್ದಾರೆ. ಹಾಗೆ ಮಾತಾಡ್ತಾ ಇರ್ತಾರೆ. ಅವರಿಗೆ ಮಳೆ ಬಗ್ಗೆನೇ ಯೋಚನೆ ಆಗಿರುತ್ತೆ. ಅಣ್ಣ, ಇನ್ನೊಂದ್ 10 ದಿನದಲ್ಲಿ ನೀರು ಖಾಲಿ ಆಗತ್ತೆ ಅಂತ ನನ್ಗನ್ನಿಸ್ತಿದೆ. ಇನ್ನೊಂದ್ 10 ದಿನ ಅಷ್ಟೇ ನಮ್ ಕೈಲಿ ಬದುಕೋಕ್ಕಾಗೋದು. ನಿಮ್ಮ ಆಸೆಗಳನ್ನೆಲ್ಲ ಬೇಗ ತೀರಿಸ್ಕೊಳ್ಳಿ. ಈ ಎಲ್ಲ ಇಚ್ಛೆ ಅಂತೂ ತೀರೋಗಿದೆ. ಇನ್ನು ಒಂದ್ ಮದ್ವೆ ಮಾಡ್ಬೇಕಾಗಿದೆ ಅಷ್ಟೇ. ಈ ಹಳ್ಳಿಲಿರುವಂತ ಮಗಳನ್ನ ಯಾರ್ ಮದ್ವೆ ಆಗ್ತಾರೆ ಹೇಳಿ? ಇಲ್ಲಿ ನೀರೇ ಇಲ್ಲ ಕುಡಿಯೋದಕ್ಕೆ. ನೀರಿನ ಸಮಸ್ಯೆ ಎಷ್ಟಿದೆ ಅಂತಂದ್ರೆ ನನ್ನ ಹತ್ರ ಕೂಡ ಕಣ್ಣಿಂದ ನೀರೇ ಬರಲ್ಲ. ಯಾಕೆ ಅಂದ್ರೆ ದೇಹದಲ್ಲಿ ನೀರಿದ್ರೆ ತಾನೇ ಬರೋದಕ್ಕೆ. ರಾತ್ರಿಯ ಸಮಯ ಆಗಿರುತ್ತೆ. ಆ ಅಜ್ಜಿ ಹಳ್ಳಿಯಿಂದ ಕಾಡಿಗೆ ಹೋಗೋಕೆ ಶುರು ಮಾಡ್ತಾರೆ. ಹಳ್ಳಿಯ ಕೆಲವು ಜನರು ಆ ಅಜ್ಜಿನ ಅಲ್ಲಿ ನೋಡ್ತಾರೆ. ನೋಡ್ರಪ್ಪ, ಈ ಮುತ್ಕಿ ಕಾಡ್ ಕಡೆ ಹೋಗ್ತಾ ಇದ್ದಾಳೆ. ಎಷ್ಟು ಆಟ ಮಾರಿ ಇರ್ಬೇಕು ಇವಳು. ನಿನ್ನೆ ಯಜಮಾನ್ರು ಇವಳನ್ನ ಊರಿಂದ ಆಚೆ ಹೋಗು ಅಂತ ಹೇಳಿದ್ರು. ನೋಡಿದ್ರೆ ಈಗ ಕಾಡ್ಗೆ ಹೋಗ್ತಿದ್ದಾಳೆ ನೋಡು. ಹೋಗ್ಲಿ ಬಿಡ, ಇವತ್ತೊಂದ್ ದಿನ ಹೋಗ್ಬಿಡ್ಲಿ. ನಾಳೆಯಿಂದ ಇವಳು ಎಲ್ಲಿ ಹೋಗ್ತಾಳೆ ಹೇಳ? ಅಜ್ಜಿ ಯಾರ ಜೊತೆನೂ ಮಾತಾಡ್ತಿರ್ಲಿಲ್ಲ. ಅವರು ಸೈಲೆಂಟ್ ಆಗಿ ಕಾಡಿನ ಕಡೆಗೆ ಹೋಗ್ತಾರೆ. ಅವರ ಕಾಡಿಗೆ ಬರ್ತಿದ್ದಂಗೆ ಅಲ್ಲಿದ್ದ ಪುಟ್ಟ ಪುಟ್ಟ ಪ್ರಾಣಿಗಳು ಅವ್ರ ಹತ್ರ ಬರತ್ವೆ. ಅಜ್ಜಿ ಎಲ್ಲ ಪ್ರಾಣಿಗಳಿಗೂ ಊಟವನ್ನು ಕೊಡ್ತಾರೆ. ಮರಗಳಿಗೆ ನೀರ್ ಹಾಕ್ತಾರೆ. ಮತ್ತೆ ಅವ್ರು ಅಳ್ತಾ ಇರ್ತಾರೆ. ಆಗ ರವಿ ಬರ್ತಾನೆ. ನನ್ನನ್ನ ಕ್ಷಮಿಸ್ಬಿಡು, ನಾನ್ ನಾಳೆಯಿಂದ ನಿಮಗ್ ಸೇವೆ ಮಾಡೋಕ್ ಬರೋದಿಲ್ಲ. ಇಲ್ಲ ಅಜ್ಜಿ, ನೀವ್ ಊರ್ ಬಿಟ್ಟು ಹೋಗೋದಕ್ಕೆ ನಾನ್ ನಿಮ್ಮನ್ ಬಿಡೋದಿಲ್ಲ. ನೀವೇನಾದ್ರೂ ಕಾಡ್ ಬಿಟ್ಟು ಹೋದ್ರೆ ನಾನು ನಿಮ್ ಜೊತೆ ಬಂದ್ಬಿಡ್ತೀನಿ ಅಷ್ಟೇ. ಬೇಡ ಬೇಡ ಮಗು, ನೀನ್ ಹಳ್ಳಿಲೇ ಇರು. ಇದ್ರೆ ಹಳ್ಳಿ ಜನರು ನನ್ನನ್ನ ಕೆಟ್ಟವಳು ಅನ್ಕೊಳ್ತಾರೆ. ನಾನ್ ನಾಳೆ ಹಳ್ಳಿನ ಬಿಟ್ಟು ಹೊರಟೋಗ್ತೀನಿ. ಇನ್ನೊಂದ್ ಸ್ವಲ್ಪ ದಿನದಲ್ಲೇ ಬಾವಿಯಲ್ಲಿ ನೀರ್ ಖಾಲಿ ಆಗ್ಬಿಡತ್ತೆ. ಆಗ ಈ ಊರಲ್ಲಿ ಯಾರಿರ್ತಾರೆ ಹೇಳಿ? ಎಲ್ರು ಹೋಗ್ಬೇಕಾಗತ್ತೆ. ಎಲ್ರ ಜೊತೆ ಹೋಗೋದಕ್ಕಿಂತ ನಾನ್ ನಿಮ್ ಜೊತೆಗೆ ಬಂದ್ಬಿಡ್ತೀನಿ, ಏನಂತೀರಾ? ಬೇಡ ಮಗು, ನೀನ್ ಈ ಹಳ್ಳಿಲೇ ನಿಮ್ ತಂದೆ ಜೊತೆ ಇರ್ಬೇಕು. ನಾನ್ ಅನ್ಕೊಳ್ತೀನಿ ಹಳ್ಳಿ ಜನರೇ ಸರಿಯಾಗಿದಾರಂತ. ನನ್ನಿಂದಲೇ ಹಳ್ಳಿಲಿ ಮಳೆ ಆಗ್ತಿಲ್ಲ ಅನ್ಸತ್ತೆ. ನಾನ್ ಹೊರಟಾಗ್ಲೇ ಮಳೆ ಆಗೋದು. ಆ ಅಜ್ಜಿ ಮತ್ತೆ ರವಿ ಇಬ್ರು ಮಾತಾಡ್ತಾ ಇರ್ತಾರೆ. ಆಗ ಹಿಂದೆಯಿಂದ ಒಂದು ಶಬ್ದ ಕೇಳಿಸತ್ತೆ. ಅಜ್ಜಿ, ಮಳೆ ಆಗದೆ ಇರೋದಕ್ಕೆ ಕಾರಣ ನೀವಲ್ಲ, ಈ ಹಳ್ಳಿಯ ಜನರೇ ಆಗಿರೋದು. ಈ ಹಳ್ಳಿಯ ಜಲದೇವತೆ ತುಂಬಾ ಬೇಜಾರಲ್ಲಿದ್ದಾಳೆ. ಈ ಜನರು ನದಿ ಕೆರೆಗಳನ್ನ ತುಂಬಾ ಗಲೀಜ್ ಮಾಡ್ತಿದ್ದಾರೆ, ಮರಗಳನ್ನ ಕತ್ತರಿಸ್ತಿದ್ದಾರೆ. ಆದ್ರೆ ಯಾರೋ ಕೆಲವರಿಂದ ಇಡೀ ಹಳ್ಳಿ ಜನರು ತುಂಬಾ ಕಷ್ಟ ಪಡ್ತಿದ್ದಾರೆ. ಪ್ರಾಣಿಗಳು ದಾಹದಿಂದ ಸಾಯ್ತಿದ್ದಾರೆ, ಮರಗಳು ಸಾಯ್ತಿದ್ದಾರೆ. ಹಿಂದೆ 20 ವರ್ಷಗಳಿಂದ ಈ ಹಳ್ಳಿ ಜನರು ವ್ಯವಸಾಯನೇ ಮಾಡ್ಲಿಲ್ಲ. ಯಾರ ಮನೆಗಳಲ್ಲೂ ದವಸ ಧಾನ್ಯ ಇಲ್ಲ. ಆ ಕನ್ಯೆಯ ಕೈಯಲ್ಲಿ ಒಂದು ನೇಗಿಲು ಪ್ರಕಟವಾಗತ್ತೆ. ಅಜ್ಜಿ, ಇದು ಜಾದುವಿನ ನೇಗಿಲು. ನೀವ್ ಯಾವಾಗ ಈ ನೇಗಿಲನ್ನ ಹೊಲ ಗದ್ದೆಯಲ್ಲಿ ಬಳಸ್ಕೊಳ್ತೀರೋ ಆವಾಗ ಮಳೆ ಶುರು ಆಗತ್ತೆ. ಬೆಳಗಿನ ಸಮಯ ಆಗಿತ್ತು. ಹಳ್ಳಿಯ ಎಲ್ಲಾ ಜನರು ಆ ಪೀಪಲ್ ಮರದ ಕೆಳಗೆ ಮಾತಾಡ್ತಾ ಕೂತಿದ್ದಾರೆ. ಅಜ್ಜಿ ಮತ್ತೆ ರವಿ ನಡೆದಿದ್ದ ಎಲ್ಲ ಘಟನೆಗಳನ್ನ ಹೇಳ್ತಾರೆ. ಜಲದೇವತೆಗೆ ನಾವು ಖುಷಿ ಪಡಿಸೋದಕ್ಕೆ ಇವತ್ತೇ ನಾವು ಒಂದು ದೊಡ್ಡ ಪೂಜೆನ ಏರ್ಪಡಿಸೋಣ. ಬರೀ ಪೂಜೆ ಮಾಡೋದ್ರಿಂದ ಏನು ಆಗೋದಿಲ್ಲ ಅಪ್ಪ. ಮತ್ತೆ ನಾವು ಹಳ್ಳಿಯ ನದಿ ಕೆರೆಯನ್ನ ಕ್ಲೀನ್ ಮಾಡ್ಬೇಕಾಗತ್ತೆ ಅಪ್ಪ. ಹಳ್ಳಿಯ ಕೆಲವು ಜನರು ಆ ಜಲದೇವತೆಯನ್ನ ಖುಷಿ ಪಡಿಸಕ್ಕೋಸ್ಕರ ಪೂಜೆಗಳನ್ನ ಮಾಡಕ್ ಶುರು ಮಾಡ್ತಾರೆ. ಇನ್ನು ಕೆಲವರು ನದಿ ಮತ್ತೆ ಕೆರೆಗಳನ್ನ ಸ್ವಚ್ಛಗೊಳಿಸ್ತಾರೆ. ಪೂಜೆಗಳು ಮತ್ತು ನದಿ ಕೆರೆಗಳನ್ನ ಸ್ವಚ್ಛಗೊಳಿಸಿದ ಮೇಲೂ ಮಳೆ ಬರೋದೇ ಇಲ್ಲ. ನಾವ್ ಎಲ್ಲಾನು ಮಾಡಾಯ್ತಲ್ಲ, ಇನ್ನು ಯಾಕೆ ಮಳೆ ಬರ್ಲೇ ಇಲ್ಲ? ಈಗ ಅಜ್ಜಿಯ ಚಮತ್ಕಾರದಿಂದ ಮಳೆ ಬರುತ್ತೆ.
ಅಜ್ಜಿ ಅವರ ಮನೆಯಿಂದ ಆ ಜಾದುವಿನ ನೇಗಿಲನ್ನ ತಗೊಂಡ್ ಬರ್ತಾರೆ. ಹಳ್ಳಿಯ ಎಲ್ಲಾ ಜನರು ಅಜ್ಜಿ ಹಿಂದೆನೆ ಹೋಗ್ತಾರೆ. ಅಜ್ಜಿ ಹೊಲದ ಕಡೆಗೆ ಹೋಗ್ತಾರೆ ಮತ್ತೆ ನೇಗಿಲ್ ಬಳಸ್ತಾರೆ. ಅವರ ನೇಗಿಲ್ನ ಬೆಳೆಸ್ತಾ ಇದ್ದಂತೆ ಜೋರಾಗಿ ಮಳೆ ಬರೋಕೆ ಶುರುವಾಗತ್ತೆ. ಹಳ್ಳಿ ಜನರು ಖುಷಿಯಾಗಿ ಡ್ಯಾನ್ಸ್ ಮಾಡೋಕೆ ಶುರು ಮಾಡ್ತಾರೆ. ಹಳ್ಳಿಯ ಕೆರೆ ಮತ್ತು ಬಾವಿಗಳೆಲ್ಲ ತುಂಬಿಕೊಂಡ್ಬಿಡತ್ವೆ. ಎಲ್ಲ ಮರಗಳು ಹಚ್ಚ ಹಸಿರಾಗತ್ವೆ. ಮಳೆ ಆಗ್ತಾ ಇದ್ದಂತೆ ಎಲ್ಲಾ ಜನರು ಖುಷಿಯಾಗಿರ್ತಾರೆ. ಆಗ ಅಜ್ಜಿ ಹಳ್ಳಿಯ ಬಿಟ್ಟು ಹೋಗಕ್ಕೆ ಶುರು ಮಾಡ್ತಾರೆ. ಈ ಊರನ್ನ ಬಿಟ್ಟು ನೀವು ಎಲ್ಗೋಗ್ತಿದ್ದೀರಾ ಹೇಳಿ? ನನ್ನ ಕೆಲಸ ಮುಗೀತು, ನಾನೀಗ ಹೊರಡ್ತಾ ಇದ್ದೀನಿ. ನೀವೇ ನಮ್ಗೆ ಒಂದು ಹೊಸ ಜೀವನವನ್ನ ರೂಪಿಸಿಕೊಟ್ಟಿದ್ದೀರಾ. ನಾವು ನಿಮ್ಮನ್ನ ಹೋಗೋದಕ್ ಬಿಡೋದಿಲ್ಲ. ನಾವು ದೊಡ್ಡ ತಪ್ಪು ಮಾಡ್ಬಿಟ್ವಿ. ನಾವು ನಿಮ್ ಮೇಲೆ ಏನೇನೋ ಆರೋಪವನ್ನ ಮಾಡ್ಬಿಟ್ವಿ. ನಮ್ಮನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ಅಜ್ಜಿ, ನಮ್ಮನ್ನ ಬಿಟ್ಟು ಹೋಗ್ಬೇಡಿ. ಹಳ್ಳಿಯ ಎಲ್ಲಾ ಜನರು ಅಜ್ಜಿ ಹತ್ತಿರ ಕ್ಷಮೆ ಕೇಳ್ತಾರೆ. ಮತ್ತೆ ರವಿ ಆಳು ನೋಡಕ್ಕಾಗ್ದೆ ಅಜ್ಜಿ ಅಲ್ಲೇ ಇರೋಕೆ ನಿರ್ಧಾರ ಮಾಡ್ತಾರೆ.